ತುಮಕೂರಲ್ಲಿ ಠಾಣೆಗೆ ಹೋಗೋದಿಕ್ಕೆ ಪೊಲೀಸರ ಹಿಂದೇಟನ ಹಾಕ್ತಾ ಇದ್ದಾರೆ. ಎಸ್, ಕಳ್ಳಂಬೆಳ ಠಾಣೆಯಲ್ಲಿ ಆತ್ಮಗಳ ಕಾಟ ಜೋರಾಗಿದೆ ವೀಕ್ಷಕರೇ. ಪೊಲೀಸ್ ಠಾಣೆಗೆ ಆತ್ಮಗಳು ಬರ್ತಾ ಇವೆಯಂತೆ. ಠಾಣೆಯ ಮುಂಭಾಗ ಬಾಗಿಲು ಬಳಿ ಬಂದು ಆತ್ಮಗಳು ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳು ಅಲ್ಲಿ ಕಾಣ ಸಿಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 4ರ ಪಕ್ಕದಲ್ಲೇ ಕಳ್ಳಂಬೆಳ ಪೊಲೀಸ್ ಠಾಣೆ ಇದೆ. ಆತ್ಮಗಳ ಓಡಾಟ ಕಂಡು ಪೊಲೀಸರಿಗೆ ಈಗ ಭಯ ಶುರುವಾಗ್ಬಿಟ್ಟಿದೆ. ಸಿಸಿಟಿವಿಯಲ್ಲಿ ಸೆರೆಯಾಗ್ತಾ ಇದೆ ಆತ್ಮಗಳ ದೃಶ್ಯ. ಎಸ್ ವೀಕ್ಷಕರು, ಈ ಒಂದು ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ತುಮಕೂರಲ್ಲಿ ಠಾಣೆಗೆ ಬರೋದಿಕ್ಕೆ ಪೊಲೀಸರ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ದೆವ್ವಗಳ ಕಾಟ. ಕಳ್ಳಂಬೆಳ್ಳ ಠಾಣೆಯಲ್ಲಿ ಈ ರೀತಿಯಾಗಿ ಆತ್ಮಗಳು ಕಾಟ ಕೊಡ್ತಾ ಇವೆ. ಪೊಲೀಸ್ ಠಾಣೆಗೆ ಆತ್ಮಗಳು ನುಗ್ತಾ ಇರ್ತಕ್ಕಂಥದ್ದು. ಠಾಣೆಯ ಮುಂಭಾಗ ಬಾಗಿಲು ಬಳಿ ಬಂದು ಆತ್ಮಗಳು ಹೋಗ್ತಾ ಇರ್ತಕ್ಕಂತಹ ದೃಶ್ಯಗಳು ಅಲ್ಲೇ ಇದ್ದಂತಹ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ 4ರ ಪಕ್ಕದಲ್ಲೇ ಈ ಕಳ್ಳಂಬೆಳ್ಳ ಪೊಲೀಸ್ ಠಾಣೆ ಇದೆ. ಹಾಗಾದ್ರೆ ಬಹುಶಃ ಆತ್ಮಗಳು ಅಂದ್ರೆ ಸತ್ತಂತವ್ರೇನಿದ್ದಾರೆ ಅವ್ರೇನಾದ್ರೂ ಆಕ್ಸಿಡೆಂಟ್ ಇಂದ ಏನಾದ್ರೂ ಮೃತಪಟ್ಟಿರ್ಬೋದಾ, ಅವರ ಆತ್ಮಗಳ ಈ ರೀತಿಯಾಗಿ ತೊಂದರೆಯನ್ನ ಕೊಡ್ತಾ ಇರಬಹುದಾ ಅನ್ನೋಂತ ಒಂದು ಅಭಿಪ್ರಾಯಗಳು ಅಲ್ಲಿರ್ತಕ್ಕಂಥ ಸಾರ್ವಜನಿಕರಲ್ಲಿ ವ್ಯಕ್ತವಾಗ್ತಿದೆ. ದೃಶ್ಯಗಳನ್ನು ತಾವು TV5 ಪರದೆ ಮೇಲೆ ಗಮನಿಸ್ತಾ ಇದ್ರೆ ಅಲ್ಲೇ ಇದ್ದಂತಹ ಸಿಸಿಟಿವಿಯಲ್ಲಿ ಈ ಒಂದು ಆತ್ಮಗಳ ಚಲನಾವಲನ ಸೆರೆಯಾಗಿದೆ. ಒಂದ್ ರೀತಿಯಾಗಿ ಬಿಳಿಯ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ರೆ ಒಂದು ರೀತಿಯಾಗಿ ಆತ್ಮಗಳು ಯಾವ ರೀತಿಯಾಗಿ ಓಡಾಟವನ್ನ ನಡೆಸ್ತಾ ಇವೆ ಅಂತ. ಪಾಪ ಪೊಲೀಸರು ಹಗಲೊತ್ತಲೇ ಇರ್ಲಿಕ್ಕೆ ಅಲ್ಲಿ ಕಷ್ಟ ಪಡ್ತಾ ಇದ್ರೆ, ನೀವು ರಾತ್ರಿ ಹೊತ್ತಲ್ಲಿ ಹೇಗೆ ಇರಬೇಕು ಅನ್ನೋಂಥ ಒಂದು ಭಯ ಅಲ್ಲಿ ಆವರಿಸಿದೆ. ಆತ್ಮಗಳ ಓಡಾಟ ಕಂಡು ಪೊಲೀಸರಿಗೆ ಈಗಾಗಲೇ ನಡುಕ ಶುರುವಾಗಿದೆ. ಇದು ರಾಷ್ಟ್ರೀಯ ಹೆದ್ದಾರಿ 4ರ ಪಕ್ಕದಲ್ಲೇ ಇರ್ತಕ್ಕಂಥ ಕಳ್ಳಂಬೆಳ್ಳ ಪೊಲೀಸ್ ಠಾಣೆ, ತುಮಕೂರಿನಲ್ಲಿ ಇರ್ತಕ್ಕಂಥ ಪೊಲೀಸ್ ಠಾಣೆ. ಹಾಗಾಗಿ ಸಹಜವಾಗಿ ಅಲ್ಲಿ ಆತಂಕ ಭಯ ಮನೆ ಮಾಡಿದೆ. ಪೊಲೀಸರು ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನೈಟ್ ಶಿಫ್ಟ್ ಪೊಲೀಸರಿಗಂತೂ ಇನ್ನಿಲ್ಲದಂತೆ ಅಲ್ಲಿ ಭಯ ಕಾಡುತ್ತೆ. ಈ ಆತ್ಮಗಳು ಯಾವ ಕಾರಣಕ್ಕೋಸ್ಕರ ಬರ್ತಾ ಇವೆ, ನಿಜಕ್ಕೂ ಅಲ್ಲಿ ನಡೀತಾ ಇದೆ ಇದೊಂದು ಸತ್ಯ ಘಟನೆನಾ ಅಥವಾ ಬೇರೆ ಏನಾದ್ರೂ ನಡೀತಾ ಇದೆಯಾ, ಅಥವಾ ಅಲ್ಲಿ ಏನಾದ್ರೂ ಬೇರೆ ದೃಶ್ಯಗಳಿಂದ ಅಥವಾ ಬೇರೆ ಕಾರಣಗಳಿಂದ ಅದು ಆ ರೀತಿಯಾಗಿ ದೃಶ್ಯಗಳಲ್ಲಿ ಸೆರೆಯಾಗ್ತಾ ಇದೆಯಾ ಗೊತ್ತಿಲ್ಲ. ಆದ್ರೆ ನಿಜಕ್ಕೂ ಈ ಒಂದು ಘಟನೆಯಿಂದ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ, ಭಯ ಪಡ್ತಾ ಇದ್ದಾರೆ ಆ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಲಿಕ್ಕೆ. ಆತ್ಮಗಳ ಓಡಾಟದಿಂದ ಅಲ್ಲಿ ಪೊಲೀಸರು ಸಾರ್ವಜನಿಕರು ಭಯ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಪೊಲೀಸ್ ಠಾಣೆ ಇರ್ತಕ್ಕಂಥದ್ದು. ಬಹುಶಃ ಆ ರಾಷ್ಟ್ರೀಯ ಹೆದ್ದಾರಿ ಅಂದ ತಕ್ಷಣ ನಮಗೆ ಗೊತ್ತಿದೆ ಅಲ್ಲಿ ಆಕ್ಸಿಡೆಂಟ್ಸ್ ಆಗುವಂಥದ್ದು ಸಹಜ. ಆಕ್ಸಿಡೆಂಟ್ಸ್ನಲ್ಲಿ ಸಾಕಷ್ಟು ಜನ ಮೃತಪಡ್ತಾರೆ. ಬಹುಶಃ ಅವರ ಆತ್ಮಗಳೇನಾದರೂ ಈ ರೀತಿಯಾಗಿ ಪೊಲೀಸ್ ಠಾಣೆಯ ಸುತ್ತಮುತ್ತ ಏನಾದರೂ ಓಡಾಡ್ತಿದೆಯಾ ಅನ್ನೋಂಥ ಒಂದು ಅಭಿಪ್ರಾಯಗಳು ಸಹಜವಾಗಿ ವ್ಯಕ್ತವಾಗ್ತಾ ಇದೆ. ಎಸ್, ಸದ್ಯ ಪೊಲೀಸರು ಯಾವ ರೀತಿಯಾಗಿ ಭಯ ಪಡ್ತಾ ಇದ್ರೆ, ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದ್ರ ಕುರಿತು ನಮ್ಮ ಕರೆಸ್ಪಾಂಡೆಂಟ್ ಯೋಗೇಶ್ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ. ಫೋನಿನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯೋಗೇಶ್, ನಿಜಕ್ಕೂ ಪಾಪ ಪೊಲೀಸರು ನೈಟ್ ಶಿಫ್ಟ್ ಆಗಿರ್ಬೋದು, ಡೇ ಶಿಫ್ಟ್ ಅಲ್ಲೂ ಕೆಲಸ ಮಾಡ್ಲಿಕ್ಕೆ ಭಯ ಪಡುವಂತ ಪರಿಸ್ಥಿತಿ ಇದೆ. ಏನ್ ಹೇಳ್ತಿದ್ದಾರೆ ಪೊಲೀಸರು ಸಾರ್ವಜನಿಕರು? ಈಗಾಗಲೇ ಏನು ತುಮಕೂರಿನ ಕಳ್ಳಂಬೆಳ ಪೊಲೀಸ್ ಠಾಣೆಯಲ್ಲಿ ಒಂದು ಆತ್ಮಗಳ ಓಡಾಟ ಕಂಡು ಬಂದಿದೆ ಅನ್ನೋದು ಸಿಸಿಟಿವಿಯಲ್ಲಿ ಪತ್ತೆ ಆಗಿದೆ. ಆದ್ರೆ ಪೊಲೀಸರು ಕೂಡ ಇದನ್ನೆಲ್ಲ ನಂಬಲ್ಲ. ಆದ್ರೂ ಕೂಡ ಪೊಲೀಸರಿಗೂ ರಾತ್ರಿ ವೇಳೆ ಪಾಳಿಯಲ್ಲಿರ್ತಕ್ಕಂಥ ಪೊಲೀಸರಿಗೆ ಒಂದು ರೀತಿಯ ಭಯ ಆತಂಕ ಶುರುವಾಗಿದೆ. ಯಾಕೆಂದ್ರೆ ಇಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸ್ತಾನೆ ಇರುತ್ತೆ. ಹಾಗಾಗಿ ಈ ಆತ್ಮಗಳು ಓಡಾಟ ಇದೆ ಅನ್ನೋದು ಆ ಪೊಲೀಸರ ಈಗ ನಂಬುವಂತ ಮಾತು. ಹಾಗಾಗಿ ಆ ಕಳ್ಳಂಬೆಳ ಗ್ರಾಮ ಸುತ್ತಮುತ್ತ ಕೂಡ ಈ ತರದೊಂದು ಘಟನೆ ಬೆಳಕಿಗೆ ಬಂದಿರೋದು ಸ್ಥಳೀಯರು ಕೂಡ ಒಂದು ಆತಂಕ ಮನೆ ಮಾಡಿದೆ. ಯಾಕೆಂದ್ರೆ ಹೆಚ್ಚು ಅಪಘಾತಗಳು ಸಂಭವಿಸಿ ಸಾಕಷ್ಟು ಅಕಾಲಿಕ ಮೃತ್ಯುಗೆ ಜನರು ಬಲಿಯಾಗ್ತಾ ಇದ್ದಾರೆ. ಹಾಗಾಗಿ ಇಂಥ ಆತ್ಮಗಳ ಕಾಟ ಇರಬಹುದು ಅಂತ ಜನರು ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಶಿವಶಂಕರ್. ಓಕೆ ಯೋಗೇಶ್.